ಏನು ಮಾಡಲಿ ಸುಗುಣ, ಸುಮ್ಮನೆ 5 ಲಕ್ಷ ದುಡ್ಡು ಕೊಟ್ಟಂಗೆ ಆಯ್ತಲ್ಲೇ. ಅಯ್ಯೋ ಬಿಡ್ರಿ, ನೀವು ಟೆನ್ಷನ್ ಮಾಡ್ಕೋಬೇಡ್ರಿ. 5 ಲಕ್ಷ ತಾನೇ, ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ದು ಅಂಗಡಿ ಚೆನ್ನಾಗಿ ವ್ಯಾಪಾರ ಆಗುತ್ತಲ್ಲ, ಅದರಲ್ಲೇ ಚೆನ್ನಾಗಿ ದುಡ್ಕೊಂಡ್ರೆ ಆಯಿತು. ಹೋದ್ರೂ ಹೋಗ್ಲಿ ಬಿಡ್ರಿ. ಸುಮ್ಮನೆ ನೀವು ಅದನ್ನೇ ಟೆನ್ಷನ್ ಮಾಡಿಕೊಂಡು ಸುಮ್ಮನೆ ತಲೆ ನೋಯುತ್ತೆ ಅಂತ ಅನ್ಬೇಡ್ರಿ. ಬಿದ್ದಿರೋದಕ್ಕೂ ಅದಕ್ಕೂ ತಲೆ ಬೇರೆ ತುಂಬ ನೋವಾಗೈತೆ ಅಂತ ಹೇಳ್ತೀರಾ. ಬರ್ರಿ, ಟೆನ್ಷನ್ ಮಾಡ್ಕೋಬೇಡಿ, ಸುಮ್ಮನೆ ಕೂತ್ಕೊಬರ್ರಿ ಒಂದು 10 ನಿಮಿಷ. ಅಲ್ಲ, ನಾವು ಇಷ್ಟು ದಿನದಿಂದ ದುಡ್ದಿರೋ ದುಡ್ಡು 5 ಲಕ್ಷ ದುಡ್ಡು ಸುಮ್ಮನೆ ಇವಾಗ ಕೊಟ್ಟಂಗೆ ಆಯ್ತಲ್ಲಪ್ಪ, ಎಷ್ಟು ಕಷ್ಟಪಟ್ಟು ದುಡ್ದಿದ್ವಿ ಅಂತ ಅನಿಸುತ್ತೆ. ಬಿಡ್ರಿ ಅತ್ಲಾಗೆ, ಹೆಂಗೂ 5 ಲಕ್ಷ ದುಡ್ಡೇನು ಯಾವ ಲೆಕ್ಕ, ಹೆಂಗಾದ್ರೂ ದುಡ್ಕೋಬೋದು ಅಂಗಡಿಲಿ. ಇವಾಗ ಹೆಂಗೋ ಅವರು ಅಲ್ಲಿ ಕಿಳಿಸೋದು ಬೇಡ, ಜೈಲಿಗೆ ಹೋಗೋದು ಬೇಡ ಅಂತ ಹೇಳಿ ಹೆಂಗೂ ಮನೆ ಕೆಲ್ಸಕ್ಕೆ ಬಂದರೆ ಸಾಕಪ್ಪ ಅಂತ ಹೇಳಿದಾರಲ್ಲ, ಅವ್ರ ಮನೆ ಕೆಲ್ಸಕ್ಕೆ ನಾನು ಹೋಗ್ತೀನಿ, ಸುಮ್ಮನಿರ್ರಿ. ಸುಗುಣ, ಏನು ಹೇಳಿದೆ ಗೌಡ್ರು? ಏನು ಹೇಳ್ತಾರೆ? 5 ಲಕ್ಷ ದುಡ್ಡನ್ನು ಇಸ್ಕೊಂಡ್ರು, ಅದಕ್ಕೆ ಅವ್ರ ಮನೆ ಕೆಲಸಕ್ಕೆ ಹೋಗ್ತೀನಿ ಅಂತ ಒಪ್ಕೊಂಡಿರೋದಕ್ಕೆ ಅಲ್ಲಿ ಕಿಳಿಸ್ಕೊಳ್ಳೋದು ಬೇಡ, ಜೈಲಿಗೆ ಹೋಗೋದು ಬೇಡ ಅಂತ ಹೇಳಿದ್ದಾರೆ. 5 ಲಕ್ಷ ದುಡ್ಡು ಕೊಟ್ಟು ಬಂದಿದ್ದೀವಿ. ಅಯ್ಯಪ್ಪ, 5 ಲಕ್ಷನೂ ಕೊಟ್ರಿ? ಬಿಡತ್ತ, ದುಡ್ಡೇನು ಹೋದ್ರೂ ಹೋಗುತ್ತೆ, ಹೆಂಗೆ ದುಡ್ಡು ಕಂಬ್ತೀರಾ? ನಿಮ್ಮದು ಚೆನ್ನಾಗಿ ಅಂಗಡಿ ವ್ಯಾಪಾರ ಚೆನ್ನಾಗಾಗುತ್ತಲ್ಲ, ಹೆಂಗೂ ದುಡ್ಡು ಕಂಬ್ತೀರಾ. ಅದೇ ಇರಿದ ಮೇಲೇ ಸುಮ್ಮನೆ ಬಂದಿದ್ದು. ಹೆಂಗೂ ಅವ್ರ ಮನೆ ಕೆಲಸಕ್ಕೆ ಬಂದರೆ ಹೋದರೆ ಸುಮ್ಮನಾಗ್ತಾರೆ ಅಂತ ಹೇಳಿ ನಿಮ್ಮ ಮನೆ ಕೆಲಸಕ್ಕೆ ಬರ್ತೀವಿ ಗೌಡ್ರಿ ಅಂತ ಹೇಳಿ. ಹೆಂಗೂ ನೀವು ತುಂಬ ಒಳ್ಳೆಯವರು ಗೌಡ್ರಿ. ನೀವು ನಿಮ್ಮದು ದೊಡ್ಡ ಮನಸ್ಸು, ನೀವು ಹೆಂಗೂ ಅನಾಥಾಶ್ರಮ ನೋಡ್ಕೊತಾ ಇದ್ದೀರಾ, ನೀವು ತುಂಬ ಒಳ್ಳೆಯವರು ಅಂತ ಹೇಳಿ ಸ್ವಲ್ಪ ಹೆಂಗೂ ಮಾಸ್ಕ ಹೊಡೆದಿದ್ದಕ್ಕೆ ಹೆಂಗೂ ಸುಮ್ಮನಾದ್ರತ್ತ ಗೌಡ್ರು. ಬಂದಿದ್ದಾರೆ ಕಣೆ ಅಕ್ಕ ಸುಗುಣರು. ಗೌಡ್ರು ಏನು ಹೇಳಿದ್ರು ಬಾ ಕೇಳೋಣ. ಸುಗುಣ, ಏನು ಹೇಳಿದ್ರೆ ಗೌಡ್ರು? ಅಯ್ಯೋ, ಏನು ಹೇಳ್ತಾರೆ? ದುಡ್ಡು ಇಸ್ಕೊಂಡು ಕಳಿಸಿದ್ರು, 5 ಲಕ್ಷ ದುಡ್ಡು ಇಸ್ಕೊಂಡು ಅವ್ರ ಮನೆ ಕೆಲ್ಸಕ್ಕೆ ಹೋಗ್ಬೇಕಂತೆ. ಅದಕ್ಕೆ ಅವ್ರು ಕೆಲ್ಸೋದು ಬೇಡ, ಜೈಲಿಗೆ ಹೋಗೋದು ಬೇಡ ಅಂತ ಹೇಳಿದ್ರು. ಅದಕ್ಕೆ ಸುಮ್ಮನೆ 5 ಲಕ್ಷ ದುಡ್ಡು ಕೊಟ್ಟು ಬಂದ್ವಿ. 5 ಲಕ್ಷ ದುಡ್ಡು ಕೊಟ್ರಾ? ಕೊಟ್ಟವಮ್ಮ, ಏನು ಮಾಡೋಕ್ಕಾಗುತ್ತೆ. ಏನು ಮಾಡಲಿ, ನಾವು ಮಾಡಿರೋ ತಪ್ಪಿಗೆ ಕೊಡಲೇಬೇಕು. ಅಲ್ಲ ನಮ್ಮ ಅಕ್ಕರು, ನೀವಾದ್ರೂ ನಾವು 1 ಲಕ್ಷ ಹಾಕೊಂತೀವಿ ತೀರನ ಅಂತ ಒಂದು ಮಾತು ಹೇಳಿಲ್ವಲ್ಲೇ ಅಕ್ಕ ನೀವು? ಅಯ್ಯೋ ಸುಗುಣ, ಅಯ್ಯೋ ನಮ್ಮ ತಾಗೆಲ್ಲ ಇದಮ್ಮ, ನಮ್ಮ ತಾಗಿದ್ದಿದ್ರೆ ಕೊಡ್ತಿದ್ವಿ. ಬಿಡು, ನಿನ್ನ ತಾಗಿ 20 ಲಕ್ಷ ದುಡ್ಡು ಇಕ್ಕೇನೆ ನೀ ಅಂತ ಹೇಳ್ದಲ್ಲ. ಅಲ್ಲ, ನನ್ನ ತಂಗಿ ಹಿಂಗೆ ಕಷ್ಟ ಆಗಿದ್ದಾಳಲ್ಲ, ಹಿಂಗೆ ಆಯ್ತಲ್ಲ, ನಾವು ಒಂದು ಸ್ವಲ್ಪ ಕೈ ಹಿಡಿಯೋಣ ಅನ್ನೋದೇನು ಇಲ್ಲ ಕಣಕ್ಕ ನೀವು. ಅಯ್ಯೋ ಹೋಗತ್ಲಾಗಿ, ನೀವು ಒಂದು 1 ಲಕ್ಷನಾದರೂ ಕೊಡ್ತೀನಿ ಅಂತಲೂ ಹೇಳಲಿಲ್ಲ ನೀವು. ನಮ್ಮ ಹತ್ರ ಏನಾದರೂ ಇದ್ದಿದ್ರೆ ನಿನ್ನ ಥರ ದುಡ್ಡು ನಾವು ಹೇಳಿಸ್ಕೊಂತಾನೆ ಇರಲಿಲ್ಲ ಸುಗುಣ, ಕೊಟ್ಬಿಡ್ತಿದ್ವಿ ಕಣೆ. ಅವರು ಇಲ್ಲಿಗೆ ಆಗ್ತಾರೆ ಹೇಳು ಸುಗುಣ ದುಡ್ಡ? ಅವ್ರ ಮನೆಯವ್ರು ಇಕ್ಕಿರ್ತಾರೆ, ಏನೋ 1-2 ದಿನ ಬಂದವ್ರೆ ತಂಗಿ ಮನೆ ಅಂತ ಹೇಳಿ ದುಡ್ಡೆಲ್ಲ ತರೋಕ್ಕಾಗುತ್ತೆ ಇಲ್ಲಿಗೆ? ಅದೇ ನಮ್ಮ ಇಲ್ಲಿಗೆ ದುಡ್ಡು ತಂದಿದ್ರೆ ಕೊಳ್ಳಮ್ಮ ಈಗ ನಾವು ಯಾತನ ಪಡ್ಬೇಕು ತಂದಿದ್ರೆ ನಾನು ಕೊಳ್ಳಮ್ಮ ಇದ್ದಿಕ್ಕಿ ತಕೊಂಬ ಅಂತೇಳಿ ನಾನು ಕೊಡ್ತಿದ್ದೆ. ಬಿಡು, ಇವಾಗ ಯಾಕೆ ಕೊಟ್ಟಿದ್ಯಲ್ಲ ನಿಂತಾಗಿರೋದ್ನೇನೆ. ಅಲ್ಲ ಕಣೆ, ಇವಾಗ ನಿಂತಾಗೆ 20 ಲಕ್ಷ ಐತೆ ಅಂತ ಹೇಳ್ತೀಯ, ನಿಂತಾಗೆ ದುಡ್ಡು ಇಕ್ಕೊಂಡು ನಾವು ಕೊಡೋಕ್ಕಾಗುತ್ತೇನೆ ಸುಗುಣ? ನಿಂತಾಗೆ ದುಡ್ಡು ಐತಲ್ಲ ಮಸ್ತು, ಎಲ್ಲ ಇದ್ರೇನೆ ಯಾರೂ ಆಗಲ್ಲ. ಬಿಡು, ಏನು ಮಾಡೋಕ್ಕಾಗುತ್ತೆ. ಈ ಬಾರೆ ಬಾ ಹೊರಕ್ಕೆ ಹೋಗೋಣ ಸುಮ್ಮನೆ. ಅವಳು ಸಿಟ್ಟಾಗ್ತಾಳೆ ಅಕ್ಕನು. ಮನೆಯಾಗ ನೋಡಿದ್ರೆ ಇವಾಗ ಎಷ್ಟು ಖರ್ಚು, ದಿನ ಒಂದೊಂಥರ ತಿಂಡಿ ಅಡುಗೆ ಮಾಡಿ ಸಾಕಾಗೈತಿ. ಗ್ಯಾಸು ನಮ್ಮಿಬ್ಬರಿಗೆ ಆಗಿದ್ರೆ ಒಂದು 5-6 ತಿಂಗಳು ಬರೋದು ನೋಡು. 1.5 ತಿಂಗಳಿಗೆ ಗ್ಯಾಸ್ ಮುಗ್ದೈತಿ. ಜಾಸ್ತಿ ಜನ ಇದೀವಲ್ಲ, ಜಾಸ್ತಿ ಅಡುಗೆ ಮಾಡ್ತೀವಲ್ಲ, ಅದಕ್ಕೆ ಅವರು ಮನೆಗೆ ಅವ್ರ ಅತ್ತೆ ಕಾಟ. ಇವರು ಗಂಡಂಗೆ ಬುದ್ಧಿ ಬರಲಿ ಅಂತೇಳಿ ಅವಳು 1-2 ದಿನ ಇದ್ದಾಳೆ. ಬಿಡು, ನಿಮ್ಮ ಅಕ್ಕಾರನ್ನ ನೀನು ಅಲ್ದಲೆ ತಂಗಿ ನೋಡ್ಕೊಂಡಲ್ಲಿ ಈಗ ತಂಗಿ ಮನೆ ಅಂತ ಬಂದಿದ್ದಾರೆ. ಬರ್ದಿಲ್ದಾಗ ಬಾರೆ ಅಕ್ಕ ಅಂತೇಳಿ ವರುಣಿಗೆ ಫೋನ್ ಮಾಡ್ತಾ ಇದ್ದೆ. ಇವಾಗ ಹೆಂಗೋ ನಿನ್ನ ಮನೆ ಅಂತ ಇರೋದಕ್ಕೆ ಬಿಡು, ನನ್ನ ತಂಗಿ ಮನೆ ಸಪ್ರೇಟ್ ಐತೆ ಅಂತ ಹೇಳಿ ಇದ್ದಾರೆ. ಏನು ಮಾಡೋಕ್ಕಾಗುತ್ತೆ ಬಿಡು. ಏನೋ 1-2 ದಿನ ಒಬ್ಬಟ್ಟು ಮಾಡು ಅಂತಂದ್ರು ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಕಾಯಿ ಒಬ್ಬಟ್ಟು ಅಂದರೆ ಇಷ್ಟ ನಮ್ಮೂರಿಗೆ, ಅದಕ್ಕೆ ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ನಾವಿಲ್ಲಿ ಒಳ್ಳೆ ಪಜಿತಿಗಿದ್ದೀವಿ ಅಂತಂದರೆ ನಿಮ್ಗೆ ಒಬ್ಬಟ್ಟು ಮಾಡ್ಕೊಂಡು ತಿನ್ನೋದು ಚಿಂತೆ ಕಣಮ್ಮ. ಅವ್ರಿಗೆ ಒಬ್ಬಟ್ಟು ತಿನ್ನಬೇಕು ಅಂತ ಅನ್ನಿಸ್ತೈತೇನೋ ಇವಾಗ. ನಾವೇ ಇಲ್ಲಿ ಕಷ್ಟದಲ್ಲಿದ್ದೀವಿ. ಯಾವಾಗಲೂ ಇದ್ದಿದ್ದೇನೆ, ಹೊಟ್ಟೆಗೆ ತಿನ್ನೋದು ದ್ರೋಹ ಮಾಡೋಕ್ಕಾಗುತ್ತಾ? ಏನು ಬಂದಿದ್ದು ಬರಲೇಳು, ತಿಂತಾ ಇರ್ಬೇಕು ಅಷ್ಟೇನೆ. ಅದು ಹಂಗಾಗೈತೆ ಅಂತೇಳಿ ಹೊಟ್ಟೆಗೆ ತಿಂದಂಗೆ ಹಂಗೆ ಇರೋಕ್ಕಾಗುತ್ತೆ ಅನ್ಸುಗುಣ? ಈ ಕಾಯಿಲೆ ಬಂದೈತೆ ಅಂತ ಹೇಳಿ ಉಂದಂಗೆ ಹಂಗೆ ಇದ್ರೆ ಆಗುತ್ತೆ ಅಷ್ಟೇನೆ. ಅದನ್ನೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ನೀವು ತಿಂತೀರ, ನಾವು ತಿಂತೀವಿ ಅಂತ ಮಾಡಿದೆ ಕಾಯಿ ಒಬ್ಬಟ್ಟು. ಅಮ್ಮ ನೀನು ಚೆನ್ನಾಗಿ ಮಾಡ್ತೀಯ ಮಾಡಮ್ಮ ಅಂತ ಅಂದ್ಲ ಅವರು, ಅದಕ್ಕೆ ಮಾಡ್ತಾ ಇದ್ದೆ. ಸರಿ, ಮಾಡೋಗೋಗು. ನಮ್ಮ ಅಕ್ಕರಾಗಲಿ 1 ಲಕ್ಷ ಕೊಡ್ತೀನಿ ಎಂಬಲಿಲ್ವಲ್ಲ. ಅಯ್ಯಪ್ಪ, ಯಾರೂ ಆಗಲ್ಲಪ್ಪ. ಇದ್ದರೆ ಮಾತ್ರ, ಇದ್ರೇನೋ ಕೊಡ್ಬೋದು, ಇಲ್ದಿದ್ರೆ ನಾವು ಎಲ್ಲಿ ತಂದು ಕೊಡಬೇಕಾಗಿತ್ತು? ನಾವು ದುಡ್ದು ಇಕ್ಕೊಂಡಿರೋಕ್ಕಂತೂ ಪರವಾಗಿಲ್ಲ. ಇವಾಗಂದ್ರೆ ಮನೆಯಾಗ ತುಂಬ ಖರ್ಚು ಆಗ್ತೈತೆ. ಎಷ್ಟು ಖರ್ಚು? ಮನೆಗೆ ರೇಷನ್ ತರಬೇಕು, ಎಣ್ಣೆ, ಮೊನ್ನೆ ಒಂಟಿನ ಎಣ್ಣೆ ತೊಗೊಂಡು ಬಂದಿದ್ದೀನಿ, ಎಷ್ಟು ಖರ್ಚು. ಬಿಡು, ಹೆಂಗೂ ಅಲ್ಲಿಂದ ರೇಷನ್ ತೊಗೊಂಡು ಬರೋದಕ್ಕೆ ಅವತ್ತು ಹೆಂಗೋ ಮನೆಗೆ ಹೆಂಗೋ ರೇಷನ್ ಆಯಿತು. ಯಾಕಂದರೆ ಜಾಸ್ತಿ ಜನ ಇದ್ದೀವಲ್ಲ, ಅದಕ್ಕೇನೆ. ಇವಾಗ ಇವ್ರು ನಿಮ್ಮ ಅಕ್ಕರು ಬೇರೆ, ಅತ್ತೆ ಪ್ರವಿ ಬೇರೆ ಇದ್ದಾನೆ, ನಾವಿಬ್ಬರು ಹಿಂಗೆ ಯಾರನ್ನ ಬರ್ತಾ ಇರ್ತಾರೆ. ಅದಕ್ಕೇನೆ ಹೆಂಗೋ ರೇಷನಿಂದ ಎಷ್ಟು ದಿನ ಮಾಡ್ತಾ ಇರಲಿಲ್ಲಪ್ಪ. ಇನ್ಮೇಲಿಂದ ರೇಷನಿಂದ ತುಂಬ ಖರ್ಚು.
ಇನ್ಮೇಲೆ ಕಾಣುತ್ತೆ ಇನ್ನು ಒಂದು ತಿಂಗಳು ಹೋಗಲ್ಲ ಅನ್ಸುತ್ತೆ ಇವರು. ರಾಜ ಮುಗಿಯೋವರೆಗೂ ಹೋಗಲ್ಲ ಅಂತ ಇದ್ದಾಳೆ ನಮ್ಮವ್ರನ್ನಕ್ಕ. ಏನು ಮಾಡಲಿ ಅಲ್ಲ, ದುಡ್ಡು ನೋಡು ಇವ್ರಿಗೇನೇನು ನಮ್ಮ ಹತ್ರ ಇಟ್ಕೊಂಡಿದ್ದಾರೆ ಬಿಡು, ಕೊಡ್ತಾರೆ ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಸುಮ್ಮನಿರು, ನೀನೇ ತೋರಿಸ್ಕೊಂಡಿರೋದು ನನ್ನ ಹತ್ರ ದುಡ್ಡು ಐತೆ ಅಂತ ಹೇಳಿ ನಿಮ್ಮ ಅಕ್ಕರ್ತಾಗೆಲ್ಲ ತೋರಿಸ್ಕೊಂಡಿದ್ಯಾ, ಅದಕ್ಕೆ ಅವ್ರು ಹಿಂಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಮತ್ತೆ ದುಡ್ಡಿಂದು ಯಾರಿಗೂ ತೋರಿಸ್ಕೊಳಕ್ಕೆ ಹೋಗ್ಬಾರ್ದು ಕಣೆ ಅಂತ ಹೇಳಿದ್ದು. ನನ್ನ ಹತ್ರ 20 ಲಕ್ಷ ಐತೆ ಅಂತ ಹೇಳಿದ್ಕೆ ಅವರು ಬಿಡತ್ಲಾಗೆ ಕೊಡ್ತಾಳೆ ಅಂತ ಹೇಳಿ ಸುಮ್ಕಾದ್ರು. ದುಡ್ಡಿಂದ ಯಾರಿಗೂ ತೋರಿಸ್ಕೋಬೇಡ ಕಣೆ ಅಂತ ನಾನು ಮೊದಲಿಂದಾನು ಹೇಳ್ತೀನಿ. ನೀನು ನನ್ನ ಹತ್ರ ದುಡ್ಡು ಐತೆ ಅನ್ನೋ ಥರ ತೋರಿಸ್ಕೊಳಕ್ಕೆ ಹೋಗ್ತೀಯ. ತೋರಿಸ್ಕೊಂಡಿದ್ಕೆ ನೋಡು ಹೆಂಗಾಯ್ತು ಇವತ್ತು. ಅವ್ರು ಬಿಡು, ದುಡ್ಡು ಐತೆ ನನ್ನ ತಂಗಿತಾಗೆಲ್ಲ ಚೆನ್ನಾಗಿ ಬಂಡವಾಳ ಮಾಡ್ಕೊಂಡಿದ್ದಾರೆ, ಇಲ್ಲೇ ಇದ್ದೋಗೋಣ ಅಂತೇಳಿ ಇಲ್ಲೇ ಇದ್ದಾರೆ. ನೀನು ದುಡ್ಡು ತೋರಿಸ್ಕೋಬೇಡಮ್ಮ ಅಂತ ಹೇಳಿದ್ರು ಕೇಳಲ್ಲ. ಮತ್ತೆ ಅವ್ರು ಅದಕ್ಕೆ ಮತ್ತೆ ಹೇಳ್ತಾ ಇರೋದು, ದೊಡ್ಡ ಮನೆ ಕಟ್ಟಿ ಸುಗುಣ, ದೊಡ್ಡ ಮನೆ ಕಟ್ಟು, ಎಲ್ಲ ನಾವು ಹೊಸ ಮನೆ ಕಟ್ಟು ಅಂತ ಹೇಳ್ತಾ ಇದ್ದಾರೆ. ಅದು ಇದು ಮಟನ್ ತರಿಸು, ಚಿಕನ್ ತರಿಸು ಅಂತ ಹೇಳ್ತಾರೆ. ಅದಕ್ಕೆ ಮತ್ತೆ ದುಡ್ಡು ಐತೆ ಅಂತ ತೋರಿಸ್ಕೊಳಕ್ಕೆ ಹೋಗ್ಬಾರ್ದು, ಐತೆ ಬಿಡು ಇಲ್ಲೇ ಉಂಡ್ಕೊಂಡು ಇಲ್ಲೇ ಇರೋಣ, ನನ್ನ ತಂಗಿ ಚೆನ್ನಾಗಿದ್ದಾಳೆ ಅಂತ ಹೇಳಿ ಅದಕ್ಕೆ ಇಲ್ಲೇ ಇದ್ದಾರೆ. ಏನು ಮಾಡೋಣ, ಹೋಗು ಅನ್ನೋಕ್ಕೂ ಆಗಲ್ಲ, ಬಿಡು ಅನ್ನೋಕ್ಕೂ ಆಗಲ್ಲ, ಹಂಗಾಗೈತೆ ನನಗೆ. ಅಯ್ಯೋ, ಎಷ್ಟು ಮಟನ್ ಚಿಕನಿಗೆ ಗೊತ್ತಾ, ಅವ್ರು ಬಂದಾಗಿಂದಾನೆ ಎಷ್ಟು ಸತಿ ಮಟನ್ ಚಿಕನ್ ಮಾಡಿರೋದು. ಅಯ್ಯೋ, ಸಾಯಂಕಾಲ ಆಗ್ತಂದ್ರೆ ನಮ್ಮೂರುಣಕ್ಕ ಬೈಲರ್ ಕೋಳಿ ತರಿಸ್ಬಿಡೆ ಸುಗುಣ, ಕಬಾಬ್ ಮಾಡಿ ಬಿರಿಯಾನಿ ಮಾಡೋಣ ಅಂತೇಳಿ 2 ದಿನಕ್ಕೊಂದ್ಸತಿ ಮಾಡಿರೋದೇ ಆಗೈತೆ. ಎಷ್ಟು ಖರ್ಚಪ್ಪ ಮನೆಗೆ. ಹೋಗು ಅನ್ನೋಕ್ಕಲ್ಲ, ಬಿಡು ಅನ್ನೋಕ್ಕಲ್ಲ, ಏನು ಮಾಡೋದು, ಇನ್ನೊಂದು ತಿಂಗಳು ಸುಧಾರಿಸ್ಬೇಕು. ಅವ್ರು ಹೋಗಂಗೆ ಇಲ್ಲ. ಬಿಡು, ನನ್ನ ತಂಗಿ ಹತ್ರ ಮಸ್ತಾಗಿ ದುಡ್ಡು ಐತೆ, ಇಲ್ಲೇ ಉಣ್ಕೊಂಡು ಆಯವಾಗಿ ಇರ್ಬೋದು ಅಂತ ಇಲ್ಲೇ ಸೇರ್ಕೊಬಿಟ್ರು. ನಾವು ಅಮ್ಮನ ಮನೆಗೆ ಹೋದರೆ ಅಲ್ಲಿ ನಮ್ಮ ಅಮ್ಮಂತಾಗೆ ಏನು ದುಡ್ಡು ಇರಲ್ಲ, ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ಅದಕ್ಕೆ ಇಲ್ಲೇ ಬಂದು ರಜಕ್ಕೆ ಇಲ್ಲೇ ಎಲ್ಲನೂ ಬೇಸಿಗೆ ರಜೆ ಕಳೀತಾ ಇದ್ದಾರೆ. ಏನಪ್ಪ ಮಾಡೋದು, ನಮ್ಮ ನೋಡಿದ್ರೆ ಇವಾಗ ಇಂಥ ಪರಿಸ್ಥಿತಿ. 5 ಲಕ್ಷ ಕೊಟ್ಬಿಟ್ವಲ್ಲ ನಾವು.